ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಏನನ್ನು ತಿಂದರೆ ಆರೋಗ್ಯಕ್ಕೆ ಅಪಾಯಕಾರಿ? ಆಪ್ಷನ್ ಎ ಕಾಫಿ, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಬಿ ಬಿಸಿ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ಎರಡನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ತುಪ್ಪವನ್ನು ತಿನ್ನಬಾರದು? ಆಪ್ಷನ್ ಎ ಶುಗರ್, ಆಪ್ಷನ್ ಬಿ ಹೃದಯ ಸಮಸ್ಯೆ, ಆಪ್ಷನ್ ಸಿ BP, ಆಪ್ಷನ್ ಡಿ ಚರ್ಮ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಸಮಸ್ಯೆ. ಮೂರನೇ ಪ್ರಶ್ನೆ, ಹೆಚ್ಚು ಉಪ್ಪನ್ನು ತಯಾರಿಸುವ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ. ನಾಲ್ಕನೇ ಪ್ರಶ್ನೆ, ಗಾಳಿಯ ಮೂಲಕ ಹರಡುವ ರೋಗ ಯಾವುದು? ಆಪ್ಷನ್ ಎ ಮಲೇರಿಯಾ, ಆಪ್ಷನ್ ಬಿ ಡೆಂಗ್ಯೂ, ಆಪ್ಷನ್ ಸಿ ಕ್ಷಯರೋಗ, ಆಪ್ಷನ್ ಡಿ ಜ್ವರ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಷಯರೋಗ. ಐದನೇ ಪ್ರಶ್ನೆ, ಯಾವ ಅಂಗವು ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನು ಸಮತೋಲನವಾಗಿಡುತ್ತದೆ? ಆಪ್ಷನ್ ಎ ಮೂತ್ರಜನಕಾಂಗ, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ದೊಡ್ಡ ಕರುಳು, ಆಪ್ಷನ್ ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಜನಕಾಂಗ. ಆರನೇ ಪ್ರಶ್ನೆ, ನಿಂಬೆಹಣ್ಣಿನಲ್ಲಿ ಯಾವ ಆಮ್ಲ ಇರುತ್ತದೆ? ಆಪ್ಷನ್ ಎ ಸಿಟ್ರಿಕ್, ಆಪ್ಷನ್ ಬಿ ಅಸಿಟಿಕ್, ಆಪ್ಷನ್ ಸಿ ಲ್ಯಾಕ್ಟಿಕ್, ಆಪ್ಷನ್ ಡಿ ಟಾರ್ಕರಿಕ್. ಸರಿಯಾದ ಉತ್ತರ ಆಪ್ಷನ್ ಎ ಸಿಟ್ರಿಕ್. ಏಳನೇ ಪ್ರಶ್ನೆ, ಒಂದು ತಿಂಗಳು ಕಾಲ ಕಾಫಿ ಟೀ ಕುಡಿಯದೇ ಇದ್ದರೆ ಏನಾಗುತ್ತದೆ? ಆಪ್ಷನ್ ಎ BP ನಿಯಂತ್ರಣ, ಆಪ್ಷನ್ ಬಿ ಒಳ್ಳೆಯ ನಿದ್ರೆ, ಆಪ್ಷನ್ ಸಿ ಹಲ್ಲುಗಳ ಆರೋಗ್ಯ, ಆಪ್ಷನ್ ಡಿ ಶುಗರ್ ನಿಯಂತ್ರಣ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಎಂಟನೇ ಪ್ರಶ್ನೆ, ಕೋಳಿ ಮಾಂಸದ ಯಾವ ಭಾಗವು ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಕಾಲುಗಳು, ಆಪ್ಷನ್ ಸಿ ಎದೆ, ಆಪ್ಷನ್ ಡಿ ತೊಡೆ. ಸರಿಯಾದ ಉತ್ತರ ಆಪ್ಷನ್ ಸಿ ಎದೆ. ಒಂಬತ್ತನೇ ಪ್ರಶ್ನೆ, ಮುರಿದ ಮೂಳೆಯನ್ನು ವೇಗವಾಗಿ ಗುಣಪಡಿಸುವ ಎಣ್ಣೆ ಯಾವುದು? ಆಪ್ಷನ್ ಎ ಕೊಬ್ಬರಿ ಎಣ್ಣೆ, ಆಪ್ಷನ್ ಬಿ ಆಲಿವ್ ಎಣ್ಣೆ, ಆಪ್ಷನ್ ಸಿ ಸಾಸಿವೆ ಎಣ್ಣೆ, ಆಪ್ಷನ್ ಡಿ ಬಾದಾಮಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಲಿವ್ ಎಣ್ಣೆ. ಇಂದಿನ ಕೊನೆಯ ಪ್ರಶ್ನೆ, ರಾತ್ರಿ ಊಟದಲ್ಲಿ ಮೊಸರು ಸೇವಿಸಿದರೆ ಏನಾಗುತ್ತದೆ? ಆಪ್ಷನ್ ಎ ಹೃದಯಾಘಾತ, ಆಪ್ಷನ್ ಬಿ ಕಿಡ್ನಿ ಸ್ಟೋನ್, ಆಪ್ಷನ್ ಸಿ ವಿಷಕಾರಿ, ಆಪ್ಷನ್ ಡಿ ಅಜೀರ್ಣ. ಸರಿಯಾದ ಉತ್ತರ ವಿಷಕಾರಿ ಮತ್ತು ಅಜೀರ್ಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.